ಆಚಾರ್ಯ ಚಿಲ್ಲಿ ಅಂತೀವಿ. ಇದರದ್ದು ಏನಂತಂತಂದರೆ ಇದು ಮೆಣಸಿನ್ಕಾಯಿನಲ್ಲಿ ಗುಜರಾತು MP ರಾಜಸ್ಥಾನಲ್ಲಿ ಘಾಟೆಗೆ ಎಲ್ಲ ಯೂಸ್ ಮಾಡ್ತಾರಲ್ಲ. ಘಾಟೆ ತಿಂತೀವಲ್ಲ ನಾವು, ಪಾಪಡಿ. ಆ ಪಾಪಡಿಗೆ ಇದನ್ನ ಏನು ಮಾಡ್ತಾರೆ ಅಂತಂದರೆ ಇದನ್ನು ಕಟ್ ಮಾಡ್ತಾರೆ, ಇಲ್ಲಾಂತಂದರೆ ಇದನ್ನು ಫ್ರೈ ಮಾಡಿ ಇದ್ರ ಮೇಲ್ಗಡೆ ಇದಕ್ಕೆ ಮಸಾಲ ಹಾಕ್ತಾರೆ. ಇದನ್ನೆಲ್ಲ ಗ್ರೀನ್ ಚಿಲ್ಲಿ, ಈ ಚಿಲ್ಲಿಗೆ, ಗ್ರೀನ್ ಚಿಲ್ಲಿಗೆ. ಇದು ಮಾರ್ಕೆಟಲ್ಲಿ ಇದೆ ನಿಮ್ದಿದೆ ಸರ್? ಇದ್ರದ್ದು ಇನ್ನೊಂದು ಸೆಗ್ಮೆಂಟ್ ಇದೆ. ಇದು ನೆಕ್ಸ್ಟ್ ವೆರೈಟಿ ನಾವು ಈಗ ಮಾರ್ಕೆಟಲ್ಲಿ ಲಾಂಚ್ ಮಾಡ್ಬೇಕಂತ. ಇದು ನೆಕ್ಸ್ಟ್ ತಳಿ. ಇದು ಇದರಲ್ಲಿ ಈಲ್ಡ್ ನೋಡ್ತಾ ಇರ್ಬೋದು ನೀವು. ಗಿಡ ಸರ್ ಭಯಂಕರ ಐತಿ. ಎಕರೆಕ್ಕೆ ಎಷ್ಟು ಬರುತ್ತೆ ಸರ್ ಹಂಗಾರೆ ಇದು? ಸರ್ ಗಿಡಕ್ಕೆ ಹೆಂಗೆ ಈಲ್ಡ್ ಸೆಟ್ಟಿಂಗ್ ಆಗಿದೆ ನೋಡ್ರಿ. ಈಲ್ಡ್ ಇಂಪಾರ್ಟೆಂಟ್. ಇನ್ನೊಂದು ಏನಂತಂದ್ರೆ ಶೇಪ್ ಇಂಪಾರ್ಟೆಂಟ್. ಇದೇನಿದೆಲ್ಲ ಶಾರ್ಪ್ ಇದೆಲ್ಲ, ಇದು ಟಿಪ್ ಶಾರ್ಪ್ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಟಿಪ್ ಇದೆ. ಇದ್ರದ್ದು ನೋಡ್ರಿ ಕೋನ್ ಶೇಪ್ ಬರುತ್ತೆ. ಇದು ಕೆಳಗಡೆ ಒಂಥರ ಚಾಕ್ಲೇಟ್ ಇದ್ದಂಗಿದೆ. ಈ ಥರ ಬರಬೇಕು. ಇದು ಬಂದರೆ ಅಟ್ರಾಕ್ಟಿವ್ ಭಾಳ ಅನ್ಸುತ್ತೆ. ಇದು ನೋಡಿ, ಅಟ್ರಾಕ್ಟಿವ್. ಈ ಥರ ಅಟ್ರಾಕ್ಟಿವ್ ಅಂತಂದರೆ ಮಾರ್ಕೆಟ್ನಲ್ಲಿ ಪರ್ಚೇಸಿಂಗ್ ಈಸಿ ಆಗ್ಬಿಡೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದಕ್ಕೆಲ್ಲ ಆಚಾರ ಈ ವೆರೈಟಿ ಅಂತೀವಿ. ಇದೆಲ್ಲ ನಮ್ಮದು ರಾಜಸ್ಥಾನ, ಗುಜರಾತ್ ಆ ಮಾರ್ಕೆಟಿಗೆ ಇದನ್ನು ಬಿಡುಗಡೆ ಮಾಡ್ಬೇಕಂತ ನೆಕ್ಸ್ಟ್ ವೆರೈಟೀಸ್. ನಮ್ಮ ವೆರೈಟಿ ನೋಡಿ ಒಂದು kg 2 kg ತಗೊಬಂದು CM ಪ್ರೋಗ್ರಾಮ್ನಲ್ಲಿ ಕೂಡ ತಗೊಬಂದು ಇಟ್ಟಿರೋದು ಕೂಡ ಐತಿ. ನಿಮ್ಮ ಮೆಣಸಿನ್ಕಾಯಿ CM ವರೆಗೆ ಹೋಗಿದೆಯಾ? ಒಂದು ಎಕರೆಗೆ ಎಷ್ಟು ಇಳುವರಿ ಬಂತು ನಿಮಗೆ ಸರ್? ಒಂದು ಎಕರೆಗೆ ಬಂದು ನಾವು ಇಳುವರಿ ತೆಗೆದಿರೋದು 22 ಕ್ವಿಂಟಲ್ ತೆಗ್ದಿವಿ ಸರ್. ಫಸ್ಟ್ ಟೈಮ್ 20 ಕ್ವಿಂಟಲ್ ತೆಗೆದಿದ್ವಿ. ಸೆಕೆಂಡ್ ಟೈಮ್ 22 ಕ್ವಿಂಟಲ್ ತೆಗ್ದಿವಿ ಸರ್. 50 ಕ್ವಿಂಟಲ್ ಆಗಿದ್ರೆ 25 ಲಕ್ಷ ಬಂತು ಸರ್. 3 ಎಕರೆಗೆ 25 ಲಕ್ಷ ದುಡ್ದಿದ್ದೀರಿ? ಹಾಂ ಸರ್. 72 ದಿವಸ? 3 ಎಕರೆಗೆ ಇಲ್ಲ ಸರ್, 2.5 ಎಕರೆಗೆ 50 ಲಕ್ಷ ತಗೊಂಡಿವಿ ಸರ್. ಎಷ್ಟು ದಿವಸದಾಗ ಸರ್? 150 ದಿವಸಕ್ಕೆ ಸರ್. 53,800 ರೂಪಾಯಿ ನೋಡಿರೋ ಕಾರಣ ಅಂದರೆ ಫಸ್ಟ್ ಆಫ್ ಆಲ್ ಮೇನ್ ಪಾಯಿಂಟು ಇಬ್ಳಿಗೆ ನಾನು ಪ್ಯಾಕಿಂಗ್ ಮಾಡ್ಕೊ ಬಂದಿರೋ ಪ್ಲಸ್ ಪಾಯಿಂಟ್. ಎಷ್ಟು ಹಂಗಾರೆ ಎಷ್ಟು ಎಕರೆದಲ್ಲಿ ಬೆಳಿತೀರಪ್ಪ ಅಲ್ಲಿ ಸುತ್ತಮುತ್ತ ಎಲ್ಲ? ಸರ್ ಸುಮಾರು ಅಂದರೆ ಒಂದು 200 ಎಕರೆ ಸರ್. 200 ಎಕರೆ? 200 ಎಕರೆ ಮೇಲೆ ಸರ್, ಕಡಿಮೆ ಏನಿಲ್ಲ. ಓಕೆ. ರೈತ ಇಲ್ದಿರಿ ಎಲ್ಲಿ ಸಾವುಕಾರ ಇದ್ದಾನೆ? ರೈತ ಇಲ್ದಿ ಎಲ್ಲಿ ಇದ್ದಾನೆ ಸಾವುಕಾರ ತೋರ್ಸೋಣ? ಯಾವ ಎಂಪ್ಲಾಯ್ ಇದ್ದಾನೆ ತೋರ್ಸೋಣ? ರೈತ ಇಲ್ದಿದ ಮೇಲೆ ಯಾವ ಎಂಪ್ಲಾಯ್ ಇದ್ದಾನೆ, ಯಾವ ಟ್ಯಾಕ್ಸ್ ಬರ್ತದೆ, ಯಾವ ಕಮಿಷನ್ ಬರ್ತದೆ ತೋರ್ಸೋಣ. ರೈತ ತಾನೇ ದುಡ್ಡು ಕೊಟ್ಟ ಮೇಲೆ ನೀನು ಗಾಡಿ ಓಡಿಸ್ತಿ, ಎಲ್ಲ ಓಡಿಸ್ತಿ. ರೈತಗೆ ದುಡ್ಡು ಕೊಟ್ಟ ಮೇಲೆ ನೀನು ಯಾವ ರೀತಿಯಲ್ಲಿ ತೋರಿಸ್ತಿ? ಓಕೆ. ರೈತ ಅನ್ನ ಬೆಳೆ ರೈತ ರಾಜ ಸರ್. ರಾಜ ಇಲ್ದಿದ್ಮೇಲೆ ಇನ್ನು ಸೀಟಲ್ಲಿ ಇರ್ತೈತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದೆಲ್ಲ ಬ್ಯಾಡಗಿ, ಕಡ್ಡಿ ಬ್ಯಾಡಗಿ ಸೀರೀಸ್ನಲ್ಲಿ ಇದು ಮೇನ್ ಒಂದು ಡ್ಯುಯಲ್ ಪರ್ಪಸ್. ಎಕರೆಗೆ ಎಷ್ಟು ಬರುತ್ತೆ ಸರ್ ಇದು ಇಳುವರಿ? ಸರ್ ಇದೆಲ್ಲ ಈ ಪೈಪ್ಲೈನಲ್ಲಿದೆ. ಮುಂದಿನ ವರ್ಷ ಬರೋದು. ಎಕರೆಗೆ ನೀವು ಗ್ರೀನ್ ಚಿಲ್ಲಿ ಹಾರ್ವೆಸ್ಟ್ ಮಾಡಿದರೆ ಒಂದು 20 ರಿಂದ 25 ಟನ್ ತೆಗಿಬೋದು. 25 ಟನ್? ಹೌದು. ಗ್ರೀನ್ ಚಿಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡಬೇಕು. ಆಮೇಲೆ ನೀರು ಆಗಲಿ ಇದಾಗಲಿ ಕಡಿಮೆ ಆಗಬಾರ್ದು. ಓಕೆ. 20 ರಿಂದ 25 ಟನ್ ತನಕ. ಮತ್ತೀಗ ನಮಗೆಲ್ಲ ಒಣ ಬೇಸಾಯ ಇಲ್ಲ ಸರ್? ನೀರು ಒಣ ಬೇಸಾಯನಲ್ಲಿ ಕಡಿಮೆ ಬರುತ್ತೆ. ಹೌದು. ಒಂದು 10 ಟನ್ ಬಂದರೆ ನೀರಾವರಿಗೆ ಇಷ್ಟು ಬರುತ್ತೆ? ನೀರಾವರಿಗೆ ಆರಾಮಾಗಿ ಇಷ್ಟು 20 ರಿಂದ 25 ಟನ್ ತೆಗಿಬೋದು. ಎಷ್ಟು ತಿಂಗಳು ಬೆಳೆ ಸರ್? ಸರ್ ಇದು ಬಂದುಬಿಟ್ಟು ನಿಮಗೆ ಫಸ್ಟ್ ಹಾರ್ವೆಸ್ಟಿಂಗ್ 55 ಡೇಸ್ ಫಸ್ಟ್ ಹಾರ್ವೆಸ್ಟಿಂಗ್. ಸರ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇದು ಒಂದು ಇಂಪಾರ್ಟೆಂಟ್ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಫೀಲ್ಡ್ ಪರ್ಫಾರ್ಮೆನ್ಸ್ ರಿಲೇಟೆಡ್. ಮಾರ್ಕೆಟ್ನಲ್ಲಿ ಏನೇನು ಕರೆಂಟ್ಲಿ ಈಗ ನಮ್ಮದು ಇದು ಒಂದು ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಅರ್ಲಿ ವೆರೈಟಿ. ಈಗೇನು ಕಂಟಿನ್ಯೂಸ್ ಏನು ಬ್ರೀಡಿಂಗ್ ನಾವೇನು ಇದು ಮಾಡ್ತೀವಿ, ರಿಸರ್ಚ್ ಏನು ಸಂಶೋಧನೆ ಮಾಡ್ತಿದ್ದೀವಲ್ಲ, ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತಂದರೆ ಅರ್ಲಿ ಬರಬೇಕು. ಎಲ್ಲ ಚಿಲ್ಲಿ ಅರ್ಲಿ ಬರಬೇಕು. ಮಾರ್ಕೆಟ್ನಲ್ಲಿ ಏನು ಬೇರೆ ಚಿಲ್ಲೀಸ್ ಅವೈಲೇಬಲ್ ಇದೆ, ಬೇರೆ ಕಂಪ್ನೀಸ್ ಅವೈಲೇಬಲ್ ಇದೆ, ಅದಕ್ಕಿಂತ ಅರ್ಲಿ ಬರಬೇಕು ನಮ್ದು ಆ ಸೆಗ್ಮೆಂಟ್ನಲ್ಲಿ. ಇಲ್ಲಿ ನೀವು ಇದು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಕೆಳಗಡೆ ಕಾಯಿ ಸೆಟ್ಟಿಂಗ್ ಇದೆ, ಕಾಯಿ ಬರ್ತಾ ಇದೆ. ಇಲ್ಲಿ ಮೇಲೆ ಫ್ಲವರಿಂಗ್ ಇದೆ. ಅಂದರೆ ಇದೆಲ್ಲ ಸ್ಲೋ ಆಗಿ ಕನ್ವರ್ಟ್ ಆಗಿ ಇದೆಲ್ಲ ಚಿಲ್ಲಿಗೆ ಆಗತ್ತೆ. ಈಗ ಆ್ಯಕ್ಚುಯಲ್ ಕ್ಯಾರೆಕ್ಟರ್ ಮಾರ್ಕೆಟ್ನಲ್ಲಿ ಬೇರೆ ಕಂಪ್ನಿದು ಏನಿದೆ ಅಲ್ಲ, ಬೇರೆದು ಕಂಪ್ನೀಸ್ದು ಅವ್ರದ್ದು ಹೆಂಗಿರುತ್ತೆ ಅಂತಂದರೆ ಫಸ್ಟು ಫ್ಲವರ್ ಬರುತ್ತೆ. ಫ್ಲವರ್ ಬಂದಾದಮೇಲೆ ಫ್ರೂಟಿಂಗ್ ಬರುತ್ತೆ. ಫ್ರೂಟಿಂಗ್ ಟೈಮ್ನಲ್ಲಿ ಫ್ಲವರಿಂಗ್ ಮತ್ತೆ ಬರಲ್ಲ. ಓಕೆ. ಫ್ರೂಟ್ ನೀವು ಹಾರ್ವೆಸ್ಟ್ ಮಾಡಿ ಮತ್ತೆ ಫ್ಲವರಿಂಗ್ ಬರುತ್ತೆ, ಮತ್ತೆ ಫ್ರೂಟಿಂಗ್ ಬರುತ್ತೆ, ಗ್ಯಾಪ್ ಇದೆ. ನಮ್ದು ಹಂಗಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಕೆಳಗಡೆಯಿಂದ ಫ್ರೂಟಿಂಗ್ ಫ್ಲವರ್ ಬಂದು ಫ್ರೂಟಿಂಗ್ ಸೆಟ್ಟಿಂಗ್ ಆಗಿದೆ, ಮತ್ತೆ ಪ್ಯಾರಲಿ ಮೇಲ್ಗಡೆ ಫ್ಲವರಿಂಗ್ ಇದೆ. ಓಕೆ. ಇದನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಇದು ಬಂದ್ಬಿಡುತ್ತೆ.
ಇದಕ್ಕೆ ನಾವು ಪ್ರೊಲಿಫಿಕ್ ಗ್ರೋತ್ ಅಂತೀವಿ. ಓಕೆ. ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂಸ್ ಗ್ರೋತ್, ಓ, ಪ್ರೊಲಿಫಿಕ್ ಗ್ರೋತ್ ಅಂತೀವಿ. ನೀವು ಇಲ್ಲೂ ನೋಡ್ತಾ ಇರ್ಬೋದು, ಇಷ್ಟು ಫ್ಲವರಿಂಗ್ ಇದೆ ಇಲ್ಲಿ. ಹಾಂ. ಇಲ್ಲಿ ಕೆಳಗಡೆ ಫ್ರೂಟಿಂಗ್ ಇದೆ. ಓಕೆ. ಇಲ್ಲೆಲ್ಲ ಫ್ರೂಟಿಂಗ್ ಕಾಯಿ ಹೆಂಗೆ ಬರ್ತಾ ಹೋಗುತ್ತೆ, ಹಿಂಗೆ ಮೇಲ್ಗಡೆ ಫ್ಲವರಿಂಗ್ ಇದ್ದೇ ಇರುತ್ತೆ. ಓಕೆ. ಇಲ್ಲಿ ಫ್ಲವರಿಂಗ್ ಹೆಂಗಿರುತ್ತಲ್ಲ, ಇದೆಲ್ಲ ಕಾಯಿ ಸೆಟ್ಟಿಂಗ್ ಸ್ಲೋಲಿ ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲಿರೋ ತಳಿ ಎಲ್ಲ ಹಿಂಗೆ ಈಗೆಲ್ಲ ಬ್ರೀಡಿಂಗ್ ನಮ್ದು ಅದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಮಾಡಿಬಿಟ್ಟಿದ್ದೀವಿ. ಅರ್ಲಿ ಬರ್ಬೇಕು. ಬೇಗ ಬಂತಂದರೆ ಅವ್ರಿಗೇನಾಗುತ್ತೆ, ಈಗ ಇದಕ್ಕಂತಂದರೆ ಸರ್, ಈಗ ನಾವು ಏನಾದ್ರು ಬೇರೆದು ಫೀಲ್ಡ್ನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕಂತಂದರೆ ಅಲ್ಲಿ ಇತ್ತಂದರೆ ಫಾರ್ಮರ್ ಬೇಗ ಹೋಗ್ಬೋದು ಮಾರ್ಕೆಟಿಗೆ. ಅವ್ನ ಖರ್ಚು ಕಡಿಮೆ ಮಾಡಬೇಕು. ಯಾಕಂದರೆ ಒಂದು ದಿನದ ನೀವೇ ಲೆಕ್ಕ ಹಾಕ್ರಿ, ಒಂದು ಎಕರೆ ನೀವು ಮೇಂಟೈನ್ ಮಾಡಬೇಕಂದ್ರೆ 4 ಜನ ಲೇಬರ್ ಇಡಬೇಕು ಮಿನಿಮಮ್. ಒಂದು ಎಕರೆಗೆ ಮಿನಿಮಮ್ ಇಡಬೇಕು, ಬರೀ ಮೇಂಟೆನೆನ್ಸಿಗೆ. ಒಂದು 2-3 ಜನ ಇಡ್ರಿ ನೀವು ಬೇಕಾರೆ. ಲೇಬರ್ ಇವತ್ತಿನ ರೇಟು ಬೆಂಗಳೂರು ಕಡೆ ಹೋದಂತೂ 500-600 ರೂಪಾಯಿ ಪರ್ ಡೇ ಲೇಬರು. ಅದಕ್ಕೆ ಗೊಬ್ಬರ ಕೊಡಬೇಕು, ಅದು ಬೇರೆ ಖರ್ಚು. ಅದನ್ನು ಕಾಯಬೇಕು, ಅದು ಬೇರೆ ಖರ್ಚು. ಇಷ್ಟೆಲ್ಲ ಖರ್ಚು ನೀವು ಇದನ್ನು ಮಾಡ್ಕೊತ ಲೆಕ್ಕ ಹೋದ್ರು ಅಂತಂದರೆ ಅವ್ನಿಗೇನಿಲ್ಲ ಅಂತಂದ್ರೆ ಅದು ಲೇಟ್ ಬಂತಂದ್ರೆ ಒಂದು 20-25% ಅವನಿಗೆ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. 25% ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಅದನ್ನು ನಾವು ಸೇವ್ ಮಾಡ್ಬೋದಾ? ಓಕೆ. ಅವ್ನ ಖರ್ಚು ಎದಕ್ಕಂದ್ರೆ ಅವ್ನಿಗೆ ನಾಳೆ ಲೇಟ್ ಹೋದಂತಂದರೆ ಎಲ್ಲರೂ ಮಾರ್ಕೆಟಿಗೆ ಬಂದುಬಿಡ್ತಾರೆ. ಇಲ್ಲೂ ಖರ್ಚು ಜಾಸ್ತಿ ಬಂತು, ಮಾರ್ಕೆಟ್ಗೆ ಹೋದಾದ್ಮೇಲೆ ಅಲ್ಲಿ ಅವನಿಗೆ ರೇಟ್ ಕಡಿಮೆ ಸಿಕ್ತು. ಬೇಗ ಮಾರ್ಕೆಟಿಗೆ ಹೋದರೆ ರೇಟ್ ಜಾಸ್ತಿ ಬರುತ್ತೆ, ಯಾಕಂದರೆ ಮಾರ್ಕೆಟಲ್ಲಿ ಮಟೀರಿಯಲ್ ಇರಲ್ಲ. ಇಲ್ಲ ಒಂದು ಖರ್ಚು ಕಡಿಮೆ ಆಗುತ್ತೆ. ಸೊ ಅವನಿಗೆ ಏನಾಗಿರುತ್ತೆ, ಇಲ್ಲೂ ಪ್ಲಸ್ ಅಲ್ಲೂ ಪ್ಲಸ್. ಓಕೆ. ಸೊ ಇದನ್ನೆಲ್ಲ ನಾವು ಚಿಕ್ಕದು ಇದು ಯಾರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಓಕೆ. ಇದೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಥರ ನಾವು ಆಕ್ಟಿವಿಟಿ ಮಾಡ್ಕೊತ ಹೋದ್ವು ಅಂತಂದ್ರೆ ಮಾರ್ಕೆಟಿಗೆ ಏನು ಬೇಕನ್ನೋದು ಬೇಗ ಕೊಡಕ್ಕೆ. ಮತ್ತು ನಿಮ್ಮಲ್ಲಿ ಇನ್ನೊಂದು ಪ್ಲಸ್ ಏನಿದೆ ಅಂದರೆ, ಆತ 1 ಎಕರೆನಲ್ಲಿ ಪ್ಲ್ಯಾನ್ ಮಾಡಿದ್ರೆ 1 ಎಕರೆ ಅಥವಾ 2 ಎಕರೆ ಒಂದಿಷ್ಟನ್ನ ಮೆಣಸಿನ್ಕಾಯಿ ಹಾಕೋಬೋದು ನಿಮ್ಮದೇ. ಹೌದು. ಒಂದಿಷ್ಟು ತರಕಾರಿಗಳು ಬೇಕಾದಷ್ಟು ಅಲ್ಲಿ ತೋರಿಸಿದ್ದೀವಿ, ಸುಮಾರು ಒಂದು ಅಲ್ವಾ ಅಷ್ಟು ವೆರೈಟಿ ಇದೆ, ಅಷ್ಟು ನಿಮ್ಮದೇ ಆಗಿಬಿಡುತ್ತೆ ಪ್ಯಾಕೇಜ್ ಕರೆಕ್ಟಾಗಿ ಮಾಡ್ಕೊಂಡು. ಸರ್ ಆ ಥರ ಆಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ತರಕಾರಿ ಮೇಜರ್ ಎಲ್ಲಿ ಹೋಗುತ್ತೆ ಅಂತಂದರೆ ಅರ್ಬನ್ ಬೆಲ್ಟ್ ಎಲ್ಲಿದೆ ಅಲ್ಲ, ಒಳ್ಳೆ ಬೆಲ್ಟ್ ಇದೆ ಅಲ್ಲ, ಅಲ್ಲಿ ಭಾಳ ಹೋಗುತ್ತೆ. ಈಗ ಬೆಂಗಳೂರು ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ಬೆಳಗಾಂ ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ಹೈದ್ರಾಬಾದ್ ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ನೀವು ಹಾಗೆ ಹೋದ್ರೆ ಅಂತಂದರೆ ರಾಜಸ್ಥಾನ್ ಜೈಪುರ್ ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ಹಾಗೆ ನೀವು ಇಂದೋರ್ ಸರೌಂಡಿಂಗ್, MP ಇಂದೋರ್ ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ಪುಣೆ ಸರೌಂಡಿಂಗ್ ತರಕಾರಿ ಭಾಳ ಬೆಳೀತಾರೆ. ಎಲ್ಲಿ ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಆವಾಗ ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಆವಾಗೂ ತರಕಾರಿ ಎಲ್ಲ ಬೆಳ್ಕೊಂಬಿಡ್ಬೋದು. ಬಟ್ ಕಮರ್ಷಿಯಲ್ ಕ್ರಾಪ್ ಏನು ಬರುತ್ತಲ್ಲ, ರೆಡ್ ಚಿಲ್ಲಿ ಸ್ಪೆಷಲಿ, ಈ ಕಮರ್ಷಿಯಲ್ ಕ್ರಾಪು ಅವನಲ್ಲಿ ಹಾಕೊಂಡವನಿಗೆ ಪ್ಲಸ್ ಪಾಯಿಂಟ್ ಭಾಳ ಸಿಗಲ್ಲ. ಇದಕ್ಕೆ ತರಕಾರಿ ಡಿಮಾಂಡ್ ಇರುತ್ತೆ. ಈಗ ಗುಂಟೂರಲ್ಲಿ ನಾವು ತರಕಾರಿ ಬೆಳಕ್ಕೆ ಹೋದ್ವು ಅಂತಂದರೆ 5% ತರಕಾರಿ ಮಾರ್ಬೋದು. ಇದಕ್ಕಂದ್ರೆ ಗುಂಟೂರಿಗೆ ಏನು ಬರುತ್ತಲ್ಲ ಎಲ್ಲ ಹೈದ್ರಾಬಾದ್ ವಿಜಯವಾಡದಿಂದ ಬಂದ್ಬಿಡುತ್ತೆ. ಯಾಕಂದ್ರೆ ಅದೆಲ್ಲ ತರಕಾರಿ ಬೆಲ್ಟ್. ಓಕೆ. ಓ, ಬೆಳೆಯೋದು ಕೂಡ ನಾನು ಏನು ಬೆಳಿತೀನಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವನ ಹಳ್ಳಿಯಲ್ಲಿ ಬೆಳಿಬೇಕು. ಹೌದು. ಈಗ ನೀವು ಅಲ್ಲಿ ಗುಂಟೂರಿನಲ್ಲಿ ಏನಿದೆ ಅಲ್ಲ, ಅಲ್ಲಿ ರೆಡ್ ಚಿಲ್ಲಿ ಪರ್ಚೇಸಿಂಗ್ ಮಾರ್ಕೆಟ್ ಇನ್ ಬಿಗ್ಗೆಸ್ಟ್ ಮಾರ್ಕೆಟ್. ಅದು ಏಷ್ಯಾಸ್ ಬಿಗ್ಗೆಸ್ಟ್ ಮಾರ್ಕೆಟ್. ಅದು ಬಂದು ನೆಕ್ಸ್ಟ್ ಬೆಡಗಿ ಏಷ್ಯಾಸ್ ಬಿಗ್ಗೆಸ್ಟ್ ರೆಡ್ ಚಿಲ್ಲಿ ಪರ್ಚೇಸಿಂಗ್ APMC ಮಾರ್ಕೆಟ್. ಸೊ ನೀವು ಅಲ್ಲಿ ಹೋಗಿದ್ದಾಗ ಅಲ್ಲಿ ಏನು ಡಿಮಾಂಡ್ ಇದೆ, ಬರೀ ಮೆಣಸಿನ್ಕಾಯಿ ಡಿಮಾಂಡ್ ಇದೆ. ರೆಡ್ ಚಿಲ್ಲಿ ಮೆಣಸಿನ್ಕಾಯಿ ಡಿಮಾಂಡ್ ಇದೆ. ಅಲ್ಲಿ ತರಕಾರಿ ಅಷ್ಟು ಡಿಮಾಂಡ್ ಬರಲ್ಲ. ಅವ್ರು ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಬಂದು ಈ ಮಾರ್ಕೆಟ್ನಲ್ಲಿ ಸಪ್ಲೈ ಮಾಡ್ತಾರೆ. ಓಕೆ. ಸೊ ಅದೊಂದು ಬೆಲ್ಟ್ ಇದೆ. ಆ ಬೆಲ್ಟ್ ಪ್ರಕಾರ ಈಗ ನಾವು ಬೆಂಗಳೂರು ಸರೌಂಡಿಂಗು ಟೊಮೆಟೊ ಜಾಸ್ತಿ ಬೆಳಿತೀವಿ. ಏಷ್ಯಾಸ್ ಬಿಗ್ಗೆಸ್ಟ್ ಟೊಮೆಟೊ ಮಂಡಿ ಬಂದ್ಬಿಟ್ಟು ಕೋಲಾರ್ನಲ್ಲಿ ಇರೋದು ಬಿಗ್ಗೆಸ್ಟ್ ಟೊಮೆಟೊ ಮಂಡಿ. ಓಕೆ. ಓಹೋ, ಏನೇನೋ ಮ್ಯಾಟ್ರಸ್ ಇದೆಯಲ್ಲ ಸರ್. ಏನು ಸರ್ ಇದು? ಸರ್ ಇದು ಗಮ್ ಪ್ಯಾಡ್. ಇದು ಗಮ್ ಪ್ಯಾಡ್ ಅಂದರೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತೀವಿ. ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತಂದರೆ ಬೇಸಿಕಲಿ ಇದು ಪೆಸ್ಟ್ ಇದು ಬರ್ತಿರುತ್ತಲ್ಲ, ಇನ್ಸಿಡೆನ್ಸ್ ಆಗ್ತಲ್ಲ, ಹುಳ ಬರ್ತಿರುತ್ತಲ್ಲ, ಆ ಹುಳಗೆ ಇದು ಆ್ಯಕ್ಚುಲಿ ಕಲರ್ ಸೆನ್ಸಿಟಿವ್ ಇರುತ್ತೆ. ಹುಳ ಕಲರ್ಗೆ ಕೆಲವು ಹುಳ ಕಲರ್ ಅಟ್ರಾಕ್ಟ್ ಆಗುತ್ತೆ. ಸೊ ಇದ್ರ ಮೇಲೆ ಗಮ್ ಹಾಕ್ಬಿಟ್ಟಿರ್ತೀವಿ ನಾವು. ಗಮ್ ಇರುತ್ತೆ ಇದ್ರ ಮೇಲೆ, ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಹಾಂ, ಅದೇನಾಗುತ್ತೆ, ಇದೆಲ್ಲ ಅಂಟ್ಕೊಂಡಿದೆಲ್ಲ ಎಲ್ಲ ಹುಳಗಳು ಇದು ಬಂದಿರೋದು ಇದು ಕಲರ್ ಅಟ್ರಾಕ್ಟ್ ಆಗಿ ಅದು ಅಟ್ರಾಕ್ಟ್. ಇದು ಹೆಂಗಿರುತ್ತೆ ಅಂತಂದರೆ ಶೈನ್ ಇರುತ್ತೆ ಆಮೇಲೆ. ಗಮ್ ಹಾಕಿದಾಗ ಹೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅದಕ್ಕೇನಾಗುತ್ತೆ, ಹೊಳೆದಕ್ಕೆ ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ. ಮತ್ತು ಕಲರ್ಗೆ ರೆಸಿಸ್ಟೆಂಟ್, ಕಲರ್ ಸೆನ್ಸಿಟಿವ್ ಇರುತ್ತೆ. ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಮಾರ್ಕೆಟ್. ಏನಂತಾರೆ ಇದಕ್ಕೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತಾರೆ. ಸ್ಟಿಕ್ಕಿ ಟ್ರ್ಯಾಪ್. ಆಚಾರ್ಯ ಚಿಲ್ಲಿ ಅಂತೀವಿ. ಇದರದ್ದು ಏನಂತಂತಂದರೆ, ಇದು ಮೆಣಸಿನ್ಕಾಯಿನಲ್ಲಿ ಗುಜರಾತು, MP, ರಾಜಸ್ಥಾನಲ್ಲಿ ಘಾಟೆಗೆ ಎಲ್ಲ ಯೂಸ್ ಮಾಡ್ತಾರಲ್ಲ. ಘಾಟೆ ಘಾಟೆ ತಿಂತೀವಲ್ಲ ನಾವು.
ಪಾಪಡಿ. ಹಾಂ ಆ ಪಾಪಡಿಗೆ ಇದನ್ನ ಏನು ಮಾಡ್ತಾರೆ ಅಂತಂದರೆ ಇದನ್ನು ಕಟ್ ಮಾಡ್ತಾರೆ, ಇಲ್ಲ ಅಂತಂದರೆ ಇದನ್ನು ಫ್ರೈ ಮಾಡಿ ಇದ್ರ ಮೇಲ್ಗಡೆ ಇದಕ್ಕೆ ಮಸಾಲ ಹಾಕ್ತಾರೆ. ವಾ ಇದನ್ನೆಲ್ಲ ಗ್ರೀನ್ ಚಿಲ್ಲಿ, ಈ ಚಿಲ್ಲಿಗೆ, ಗ್ರೀನ್ ಚಿಲ್ಲಿಗೆ. ವಾ 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 ಹಾಂ. ಇದು ಮಾರ್ಕೆಟಲ್ಲಿ ಇದೆ ನಿಮ್ದಿದೆ ಸರ್? ಇದ್ರದ್ದು ಇನ್ನೊಂದು ಸೆಗ್ಮೆಂಟ್ ಇದೆ. ಇದು ನೆಕ್ಸ್ಟ್ ವೆರೈಟಿ ನಾವು ಈಗ ಮಾರ್ಕೆಟಲ್ಲಿ ಲಾಂಚ್ ಮಾಡ್ಬೇಕಂತ. ಇದು ನೆಕ್ಸ್ಟ್ ತಳಿ. ಇದು ಇದನ್ನಲ್ಲಿ ಈಲ್ಡ್ ನೋಡ್ತಾ ಇರ್ಬೋದು ನೀವು. ಗಿಡ ಸರ್ ಭಯಂಕರ ಐತಿ. ಎಕರೆಕ್ಕೆ ಎಷ್ಟು ಬರುತ್ತೆ ಸರ್ ಹಂಗಾರೆ ಇದು? ಸರ್ ಗಿಡಕ್ಕೆ ಹೆಂಗೆ ಈಲ್ಡ್ ಸೆಟ್ಟಿಂಗ್ ಆಗಿದೆ ನೋಡ್ರಿ. ಹಾಂ ಈಲ್ಡ್ ಇಂಪಾರ್ಟೆಂಟ್. ಇನ್ನೊಂದು ಏನಂತಂದ್ರೆ ಶೇಪ್ ಇಂಪಾರ್ಟೆಂಟ್. ಇದೇನಿದೆಲ್ಲ ಶಾರ್ಪ್ ಇದೆ ಅಲ್ಲ, ಇದು ಟಿಪ್ಪು ಶಾರ್ಪ್ ಬರಬೇಕು. ಹಾಂ ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಟಿಪ್ ಇದೆ. ಇದ್ರದ್ದು ನೋಡ್ರಿ ಕೋನ್ ಶೇಪ್ ಬರುತ್ತೆ ಇದು ಕೆಳಗಡೆ, ಒಂಥರ ಚಾಕ್ಲೇಟ್ ಇದ್ದಂಗಿದೆ. ಈ ಥರ ಬರಬೇಕು. ಇದು ಬಂದರೆ ಅಟ್ರಾಕ್ಟಿವ್ ಭಾಳ ಅನ್ಸುತ್ತೆ. ಇದು ನೋಡಿ ಅಟ್ರಾಕ್ಟಿವ್. ಈ ಥರ ಅಟ್ರಾಕ್ಟಿವ್ ಅಂತಂದರೆ ಮಾರ್ಕೆಟ್ನಲ್ಲಿ ಪರ್ಚೇಸಿಂಗ್ ಈಸಿ ಆಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದಕ್ಕೆಲ್ಲ ಆಚಾರ ಈ ವೆರೈಟಿ ಅಂತೀವಿ. ಇದೆಲ್ಲ ನಮ್ಮದು ರಾಜಸ್ಥಾನ, ಗುಜರಾತ್ ಆ ಮಾರ್ಕೆಟಿಗೆ ಇದನ್ನು ಬಿಡುಗಡೆ ಮಾಡ್ಬೇಕಂತ ನೆಕ್ಸ್ಟ್ ವೆರೈಟೀಸ್. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಕರಿಯಣ್ಣ ಸರ್. ಯಾವ ರೀ ನಿಮ್ಮದು? ಸರ್ ನಮ್ಮದು ಆಂಧ್ರ ಅನಂತಪುರ ಡಿಸ್ಟಿಕ್ಕು, ಕುಂದ್ರಿ ಮಂಡಲ, ಯರಗುಂಟೆ ಗ್ರಾಮ. ನೀವು ಅಲ್ಲಿಂದ ಬಂದಿರಿ ಇಲ್ಲಿಗೆ? ಹೌದು ಸರ್. ಓಕೆ. ಹಾಂ ಹಾಂ ಹಾಂ. ನಿಮ್ಮದು ಜಮೀನು ಎಷ್ಟೈತೆ ರೀ? ಸರ್ ನಮ್ದು 5 ಎಕರೆ ಐತೆ ಸರ್. 5 ಎಕರೆ ಐತಿ? ಹೌದು ಸರ್. ಹಾಂ ಹಾಂ ಹಾಂ. ಏನೇನು ಬೆಳಿತೀರಿ ಅದ್ರಾಗ? ಸರ್ ಮೇಜರ್ 5 ಇಯರ್ಸ್ಲಿಂದ ಸರ್ಪನ್ 102 ಮೇಲೆ ಫೋಕಸ್ ಕೊಟ್ಟು ಒಳ್ಳೆಯ ಇಳುವರಿ ತೆಗಿತಾ ಇದ್ದೀನಿ ಸರ್. ಇದನ್ನು ಬಳಸಕ್ಕೆ ಶುರು ಮಾಡಿರಿ? ಹೌದು ಸರ್. ಇದಕ್ಕಿಂತ ಮೊದಲು? ಇದಕ್ಕಿಂತ ಮೊದಲು 125 VNR, 145 VNR, 4884 ಗುಂಟೂರು ವೆರೈಟಿ ಯೂಸ್ ಮಾಡ್ತೀವಿ ಸರ್. ಅದಾದಮೇಲೆ ಮತ್ತೆ 2043 ಆಗಿದೆ. 2043 ಮೇಲೆ ನನಗೆ ಯಾಕೋ ಸಕ್ಸಸ್ಫುಲ್ ಆಗಲಿಲ್ಲ. ಅಂದರೆ ಏನೋ ನನ್ನ ಜಮೀನಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಇದು ಹಾಕಿದ ಕಿಲ್ಗೂ ಫುಲ್ ಸಕ್ಸಸ್ಫುಲ್ ಸರ್. 102 ಮೇಲೆ, ಸರ್ಪನ್ 102 ಮೇಲೆ. ಇದು ಸರ್ಫಾನ್ ಬೆಳಿಬೇಕು ಅಂತ ನಿಮಗೆ ಮೊದಲು ಯಾಕೆ ಅನಿಸ್ತು? ಯಾರು ಹೇಳಿದರು ನಿಮ್ಗೆ ಇದನ್ನು? ಸರ್ ನಮಗೆ ಬಂದು ಈ ಸರ್ಪನ್ ಕಂಪ್ನಿ ಯೂಟ್ಯೂಬ್ನಲ್ಲಿ ನೋಡಿದ್ವಿ ಸರ್. ಯೂಟ್ಯೂಬಲ್ಲಿ ನೋಡಿ? ಗೂಗಲಲ್ಲಿ ಸರ್ಚ್ ಮಾಡಿದೆ. 102 ಅಂತ ಬಂತು. ಅದರ ಬೇರೆ ಇದು ಆಕಾನ್ ಅಂತ ಥಾಟ್ ಬಂತು. ಅಲ್ಲಿಂದ ನಮಗೆ ಈ ಬ್ಯಾಡಿಗೆಯಲ್ಲಿ ಒಬ್ಬ ಕ್ಯಾಂಡಿಡೇಟು ಅನುಕೂಲ ಆಗಿದ್ರು, ಯಾರು ಮಾರ್ಕೆಟಿಂಗ್ ಇದ್ದರು. 102 ಹಾಕ್ರಿ, ಭಾಳ ಚೆನ್ನಾಗಿ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ಅಂದರು. ಸರಿ ಆಯ್ತು ಅಂತೇಳಿ ಲೈಕ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಸೌರಭ್ ಸರ್ ಬಂದು ನಮಗೆ ಪರಿಚಯ ಆದರು. ಪರಿಚಯ ಆದಮೇಲೆ ಬೆಳೆ ಇಟ್ಟೆ ಸಾರಿಗೆ ಫೋನ್ ಹಾಕಿದೆ. ಬಂದು ನೋಡಿದ್ರು, ನಮ್ಮ ವೆರೈಟಿ ನೋಡಿ 1 kg 2 kg ತಗೊಬಂದು CM ಪ್ರೋಗ್ರಾಮ್ನಲ್ಲಿ ಕೂಡ ತಗೊಬಂದು ಇಟ್ಟಿರೋದು ಕೂಡ ಐತಿ. ಓ, ನಿಮ್ಮ ಮೆಣಸಿನ್ಕಾಯಿ CM ವರೆಗೆ ಹೋಗಿದೆಯಾ? ಒಂದು ಎಕರೆಗೆ ಎಷ್ಟು ಇಳುವರಿ ಬಂತು ನಿಮಗೆ? ಸರ್ 1 ಎಕರೆಗೆ ಬಂದು ನಾವು ಇಳುವರಿ ತೆಗೆದಿರೋದು 22 ಕ್ವಿಂಟಲ್ ತೆಗ್ದಿವಿ ಸರ್. ಫಸ್ಟ್ ಟೈಮ್ 20 ಕ್ವಿಂಟಲ್ ತೆಗ್ದಿದ್ವಿ, ಸೆಕೆಂಡ್ ಟೈಮ್ 22 ಕ್ವಿಂಟಲ್ ತೆಗ್ದಿವಿ ಸರ್. ಮೊದಲೆಲ್ಲ ಬೇರೆ ಬೇರೆ ಬಳಸ್ತಿದ್ರಲ್ಲ, ಅವು ಎಷ್ಟು ಬರ್ತಿದ್ವು ಸರ್? ಅವು ಬಂದು ಇಷ್ಟು ದಪ್ಪ ಬರ್ತಿರಲಿಲ್ಲ, ಇಷ್ಟು ಲೆಂತ್ ಬರ್ತಿರಲಿಲ್ಲ, ಕಡಿಮೆ. ಬಟ್ ಅದು ಬಂದು ಎಕರೆಗೆ ಬಂದು 20 ಕ್ವಿಂಟಲ್ ಓವರ್ ಸರ್. 20 ಕ್ವಿಂಟಲ್ ಬರೋದು ಅದು? ಅದು ಬರೋದು ಸರ್. ಬಟ್ ಇದು ತಳಿ ಇದು ಚಲೋ ಐತೆ ಅಂತ ಇದನ್ನ ಆಯ್ಕೆ ಮಾಡ್ಕೊಂಡು? ಹೌದು ಸರ್. ಏನಂದ್ರೆ ಇದು ಸೆನ್ಸಿಟಿವ್, ಏನಂದ್ರೆ ಮೇನ್ ಪಾಯಿಂಟು ಇದು ಭಾಳ ಸ್ಮೂತ್ ಸರ್. ಇದು ಸ್ಮೂತ್ ಏನಂದ್ರೆ ಸ್ವಲ್ಪ ಹಿಂಗೆ ಟಕ್ಕನ ಹಿಡ್ಕೊಂಡೈತೆ ಚಟ್ ಅಂತ ಮುರಿದಿದೆ ಕೊನೆ. ಇದು ಚೆನ್ನಾಗಿ ಸೆನ್ಸಿಟಿವ್. ಇದು ಅಂದ್ರೆ ಉತ್ತಮ ಇದು ಬೆಳೆ ಬರ್ತದೆ ಸರ್. ಇದರಲ್ಲಿ ಕ್ರಾಪ್ ಸೆಟ್ಟಿಂಗು ಫಾಸ್ಟ್ ಕ್ರಾಪ್ ಸೆಟ್ಟಿಂಗ್ ಆಗುತ್ತೆ. ಎಷ್ಟು ದಿವಸದಲ್ಲಿ ಬಂತು ಸರ್? ಇದು ಬಂದು ಹಣ್ಣು ಆಗ್ಬೇಕಂದ್ರೆ ಆಟೋಮೆಟಿಕ್ 70 to 80 ಡೇಸ್ನಾಗೆ ರೆಡ್ ಸ್ಟಾರ್ಟ್ ಆಗುತ್ತೆ ಸರ್. ಇದು 90 ಡೇಸ್ಗೆ ರೆಡ್ ಆಗುತ್ತೆ. ಹಸಿದು ಹರಿಬೋದಾ ಇದನ್ನ ಸರ್? ಹಸಿದು ನಮ್ಮ ಏರಿಯಾದಲ್ಲಿ ಅರ್ಧಿಲ್ಲ, ಹರಿಬೋದು ಅಂತಾರೆ. ಬಟ್ ನಮ್ಮ ಏರಿಯಾದಲ್ಲಿ ಇದು ಸೇಲಿಂಗ್ ಇಲ್ಲ ಸರ್. ಒಣಕಾಯಿಗೆ ಸೇಲಿಂಗ್ ಸರ್ ನಮ್ದು. ಮಾರುಕಟ್ಟೆ ಯಾವ್ದು ನಿಮ್ದು ಸರ್? ಬ್ಯಾಡಗಿಗೆ ಬರ್ತೀವಿ ಸರ್. ಕರ್ನಾಟಕ ಬ್ಯಾಡಗಿಗೆ ಬರ್ತೀವಿ. ಹೌದಾ? ಬೇರೆ ಮಾರ್ಕೆಟಲ್ಲಿ ನಮಗೆ ಲಾಂಗ್ ಆಗುತ್ತೆ ಆಗ್ಲಿಕ್ಕೆ. ಬ್ಯಾಡಗಿನ ಸಮೀಪ ಆಗುತ್ತೆ? ಹೌದು ಸರ್. ಓಕೆ. ಈಗ 5 ಎಕರೆನೂ ಇದನ್ನ ಬೆಳೆದ್ರಿ ಸರ್? 3 ಎಕರೆ ಹಾಕಿದ್ವಿ ಒಂದ್ಸಲ. 3 ಎಕರೆ? ಒಂದ್ಸಲ 2.5 ಎಕರೆ ಹಾಕಿದ್ವಿ, ಒಂದ್ಸಲ 4 ಎಕರೆ ಹಾಕಿದ್ವಿ. ರೇಟ್ ಹೆಂಗೆ ಸಿಕ್ತು ನಿಮ್ಗೆ ಸರ್? ಫಸ್ಟ್ ಟೈಮು 38,000 ಮಾರಿದ್ದೀನಿ ಸ್ಟಾರ್ಟಿಂಗ್ ಪರ್ಪಸ್. ಒಂದು ಕ್ವಿಂಟ ಬಂದು 38,000 ಮಾರಿದ್ದೀನಿ ಫಸ್ಟ್ನೇ ವರ್ಷ. 2ನೇ ವರ್ಷ 42,000 ಮಾರಿದ್ದೀನಿ. 3ನೇ ವರ್ಷನೇ 53,800 ರೂಪಾಯಿ ಬೆಳೆದೀನಿ ಸರ್. ಒಂದು ಕ್ವಿಂಟ. ಓಕೆ. ಹಂಗಾರೆ 3 ಎಕರೆಗೆ ಎಷ್ಟು ಕ್ವಿಂಟಲ್ ಬಂದಿತ್ತು ಸರ್? 3 ಎಕರೆಗೆ ಬಂದು ನಮಗೆ 60 ಕ್ವಿಂಟಲ್ ಬಂದಿತ್ತು ಸರ್. 60 ಕ್ವಿಂಟಲ್? 60 ಕ್ವಿಂಟಲ್ ಒಂದು ಟೈಮ್ ಬಂದೈತಿ, ಮತ್ತೆ 70 ಕ್ವಿಂಟಲ್ ಒಂದ್ಸಲ ಬಂದೈತಿ. 70 ಕ್ವಿಂಟಲ್ ಎಷ್ಟಾಯ್ತು ರೊಕ್ಕ ಹಂಗಾರೆ
ಸರ್ ರೊಕ್ಕ ಎಲ್ಲ ಇನ್ವೆಸ್ಟ್ಮೆಂಟ್ ಅದೆಲ್ಲ ಅಲ್ಲ ಒಂದು ಅಂದ ರೈತರಿಗೆ ಒಂದು ಹೇಳ್ಬೇಕಲ್ಲ. ಹೌದು ಸರ್. ಈಗ ಅದರಲ್ಲಿ ಏನೈತಿ ರೈತನಿಗೆ ಬಂದಿದ್ರಲ್ಲಿ ಹೇಳೋದ್ರಿ ಏನಿಲ್ಲ ಹಾಂ ಎಷ್ಟು ಬಂತು? 50 ಕ್ವಿಂಟಲ್ ಆಗಿದ್ರೆ 25 ಲಕ್ಷ ಬಂತು ಸರ್. 3 ಎಕರೆಗೆ 25 ಲಕ್ಷ ದುಡ್ದಿದ್ದೀರಿ. ಹೌದು ಸರ್. 72 ದಿವಸ. 3 ಎಕರೆಗೆ ಇಲ್ಲ ಸರ್, 2.5 ಎಕರೆಗೆ 50 ಲಕ್ಷ ತಗೊಂಡಿದ್ವಿ ಸರ್. ಎಷ್ಟು ದಿವಸದಾಗ ಸರ್ 150 ದಿವ್ಸಕ್ಕೆ ಸರ್. 150 ದಿವಸ. ಯಾಕೆ 72 ದಿವಸ ಅಂದ್ರೆ 150? ಅಂದ್ರೆ ಹಣ್ಣು ಆಗಿದೆ ಸರ್, ಅದು ಹಣ್ಣಾಗೋದು ಫುಲ್ ರಿಂಗಿಲ್ಸ್ ಬರ್ಬೇಕಂದ್ರೆ 150 ದಿವಸವರೆಗೆ ಇರ್ಬೇಕು ಸರ್. ಫುಲ್ ಕ್ವಾಲಿಟಿ ಕ್ವಾಲಿಟಿ ಬರ್ಬೇಕಂದ್ರೆ 150 ದಿವಸ ಕಂಪಲ್ಸರಿ. 130 150ವರೆಗೆ ಇದ್ರೆ ಫುಲ್ ಕ್ವಾಲಿಟಿ ಬರ್ತೈತೆ. ಹೌದಾ? ಹೌದು ಸರ್. ಅರ್ಧರೆಗಿನ ಕ್ವಾಲಿಟಿ ಕಮ್ಮಿ ಆಗುತ್ತೆ ಸರ್. ಓಕೆ. ರೋಗ ರುಜಿನ ಏನಾದ್ರು ಸರ್? ರೋಗಗೂ ತಟ್ಕೆಂಬ ಕೆಪಾಸಿಟಿ ಇದೆ ಸರ್. ಏನಂದ್ರೆ ಮಳೆಗೆ ಸ್ವಲ್ಪ ಇದು ಚುಕ್ಕೆ ಮಚ್ಚೆ ಬರ್ತೈತೆ ಅಷ್ಟೇ, ಏನಿಲ್ಲ. ಮಳೆ ಜಾಸ್ತಿ ಮಳೆ ಮುಟ್ರು ತಟ್ಕೆಂಬ ಕೆಪಾಸಿಟಿ ಇದೆ ಸರ್. ಮುಟ್ರು ಭಾಳ ಬರಲ್ಲ ಸರ್ ಇದರಲ್ಲಿ. ಒಂದು ರೋಗ ಕಡಿಮೆ ಇದೆ, ರೋಗ ಕಡಿಮೆ ಇದೆ ಸರ್. ಇಳುವರಿ ಹೆಚ್ಚಿದೆ. ಇಳುವರಿ ಹೆಚ್ಚೈತೆ ಸರ್. ಹೌದಾ? ಹೌದು ಸರ್. ಮತ್ತು ಮಾರ್ಕೆಟ್ ಚಲೋ ಐತಿ. ಚಲೋ ಐತೆ ಸರ್. ಹಾಂ, ಚಲೋ ಐತೆ ಸರ್. ಡಿಮ್ಯಾಂಡ್ ಐತಿ. ಡಿಮ್ಯಾಂಡ್ ಐತೆ ಸರ್. ಓಕೆ. ಸರ್ ಹೇಳ್ತಿದ್ರು ನನಗೆ ಮಾರ್ಕೆಟಿಂಗ್ದು ಒಂದು ಕಲೆ, ಅದು ಸೈಜು, ಕಲರು, ಅದ್ರ ಸ್ಟ್ರಕ್ಚರು ಎಲ್ಲವನ್ನು ಕೇಳ್ತಾರೆ ಮಾರ್ಕೆಟಲ್ಲಿ ಅಂತ. ನೀವು ಮಾರುಕಟ್ಟೆ ಏನಾದರೂ ಸ್ಟಡಿ ಮಾಡಿದ್ರಾ ಅಂತ? ಮಾರ್ಕೆಟಿನ ನಾವು ಸ್ಟಡಿ ಮಾಡಿ ಸರ್. ಏನಂದರೆ ನನ್ನ ರೀಸನ್ನು, ಒಂದ್ಸಲ ನೀರು ಹಚ್ಚಿ ಮಾರ್ಕೆಟ್ ತಗೊಬಂದಿದ್ವಿ. ನೀರು ಹಚ್ಚಿದಲ್ಲೇ ಮಾರ್ಕೆಟ್ ತಗೊಬಂದಿದ್ವಿ ವಿತೌಟ್ ನೀರು ಪ್ಯಾಕಿಂಗಿಗೆ. ಅಂದರೆ ಇಬ್ಲಿ ಬಿದ್ದಿರೋದಕ್ಕೆ ಪ್ಯಾಕಿಂಗ್ ಮಾಡ್ಕೊಬಂದಿದ್ವಿ. ಇಬ್ಲಿ ಬಿದ್ದಿದ್ದು ಪ್ಯಾಕಿಂಗ್ ಮಾಡ್ಕೊಬಂದ್ರೆ ಫುಲ್ ಶೈನಿಂಗು ಕ್ವಾಂಟಿಟಿ ಕಾಣುತ್ತೆ. ಅದೇ ನೀರು ಹಾಕಿ ಪ್ಯಾಕಿಂಗ್ ಮಾಡ್ಕೊಬಂದ್ರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನೀವು ಎರಡೂ ಟ್ರೈ ಮಾಡಿ ನೋಡಿ ಸರ್. ಅವಾಗ ರೇಟ್ ಕಡಿಮೆ ಆಯ್ತಾ ಅದು? ಹೌದು ಸರ್. ವಾ. ಹಾಂ. 53,800 ರೂಪಾಯಿ ನೋಡಿರೋ ಕಾರಣ ಅಂದರೆ ಫಸ್ಟ್ ಆಫ್ ಆಲ್ ಮೇನ್ ಪಾಯಿಂಟು ಇಬ್ಳಿಗೆ ನಾನು ಪ್ಯಾಕಿಂಗ್ ಮಾಡ್ಕೊಬಂದಿರೋ ಪ್ಲಸ್ ಪಾಯಿಂಟ್. ಬಟ್ ನಿಮ್ಮನ್ನು ಗಮನಿಸ್ತಾ ಇದ್ದರೆ ನೀವು 5 ವರ್ಷವೂ ಎಲ್ಲಿ ಫೇಲ್ಯೂರ್ ಆಗ್ದಂಗೆ ನಿಮಗೆ ಸರ್. ನಮಗೆ ಈ ಸರ್ಪನ್ ಕಂಪ್ನಿ ಪ್ರಾಡಕ್ಟ್ 4 ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಐರಾವತಿ ಬೆಂಡೆ ಯೂಸ್ ಮಾಡಿದ್ದೀನಿ, ಧಮಾಕ ಮಾಡಿದ್ದೀನಿ, ಜಾಕ್ಪಾಟ್ ಮಾಡಿದ್ದೀನಿ, ಅಲ್ಲಿಂದ ಸರ್ಪನ್ 102 ಯೂಸ್ ಮಾಡಿದ್ದೀನಿ. ನನಗೆ ರೂಪಾಯಿಗೆ 3 ರೂಪಾಯಿ ಬಂದೈತಾಗಲಿ ನಷ್ಟ ಅಂತೂ ಇಲ್ಲ ಸರ್. ನನ್ನ ಬಗ್ಗೆ ನನಗಂತೂ ನಷ್ಟ ಇಲ್ಲ ಸರ್. ಲಾಭದಾಯಕ ಇದ್ದೀನಿ. ಓಕೆ. ಈಗ ನಿಮ್ದು ಜಮೀನು ಯಾವುದು? ಎರೆನಾ ಏನು ಕರೆಯರ? ಕೆಂಪು ನೆಲ ಸರ್. ಕೆಂಪು ಅಂದ್ರೆ ಇದು ಕೆಂಪು ನೆಲಕ್ಕೆ ಬರ್ತಾ ಎರೆ ಎಲ್ಲದಕ್ಕೂ ಬರ್ತಾ ಇದು ಸರ್? ಯಾವ್ದಕ್ಕಾದ್ರೂ ಹಾಕೋಬೋದು ಸರ್. ನಾನು ನಮ್ಮ ಫ್ರೆಂಡ್ಸ್ಗೆ ಇದಕ್ಕೆ ಕರೆ ನೆಲಕ್ಕೂ ಹಾಕ್ಸಿದ್ದೀನಿ. ಚಲೋ ಬಂದೈತೆ. ಈಗ ನಿಮ್ಮನ್ನ ನೋಡಿ ಅವರು ಶುರು ಮಾಡಿ? ಹೌದು ಸರ್. ಓಕೆ. ಹಾಂ, ಚಲೋ ಬಂದೈತೆ ಸರ್. ಅವ್ರಿಗೂ 20 ಕ್ವಿಂಟಲ್ವರೆಗೂ ಬಂದೈತೆ ಸರ್ ನಮ್ಮ ಫ್ರೆಂಡ್ಗೆ. ಹೌದಾ? ಹೌದು ಸರ್. ಓಕೆ. ರೇಟ್ ಹೆಚ್ಚು ಕಡಿಮೆ ಬೀಳೋದು ಹೇಳೋದು ಹಂಗೇನು ಆಗಲಿಲ್ಲ ಸರ್? ಆಗುತ್ತೆ ಸರ್. ರೇಟಿಗೆ ಇಷ್ಟೇ ಅಂತ ಹೇಳಕ್ ಬರಲ್ಲ ಸರ್. ಲಾಸ್ಟ್ ಇಯರ್ ಮತ್ತೆ 18,000 ಮಾರಿದ್ವಿ ಕಿಂಟ. ಓ, ಹಂಗನೂ ಬರುತ್ತೆ. ಹಾಂ ಸರ್. ಈಗ ಹೆಚ್ಚು ಮೆಣಸಿನಕಾಯಿ ಬಂದರೆ ಇನ್ನೇನು ಸರ್, ರೇಟ್ ಡೌನ್ ಆಗುತ್ತೆ. ಕಡಿಮೆ ಮೆಣಸಿನಕಾಯಿ ಇದ್ರೆ ರೇಟ್ ಬೆಳೀತೈತೆ. ಈಗ ಇಲ್ಲಿ ನೋಡಿದರೆ ಸುಮಾರು ಸಾವಿರಾರು ತಳಿ ಐತಿ. ಹೌದು ಸರ್. ನಮ್ಗೆ ಇದೇ ಬೇಕು ಅಂತ ಹೆಂಗೆ ನೀವು ಆಯ್ಕೆ ಮಾಡ್ಕೊತೀರಿ ಇಷ್ಟು ತಳಿಯಲ್ಲಿ? ಸರ್ ಇದೇ ಸಾವಿರಾರು ಅಂದರೆ ಆಲ್ರೆಡಿ ನಮಗೆ ಇದ್ರ ಬಗ್ಗೆ ಮೇನ್ ಪಾಯಿಂಟು ಇಳುವರಿ ಒಂದು ಸಲ ನೋಡಿದ್ವಿ ಆಗಲಿಕ್ಕೆ ಇದ್ರ ಮೇಲೆ ಲೈಕ್ ಮಾಡಿದ್ವಿ ಸರ್. ನನ್ನಿಂದ 50 ಜನಕ್ಕೆ ಸಪ್ಲಿಮೆಂಟ್ ಮಾಡಿದ್ದೀನಿ ಸರ್ ಇದನ್ನು. ಹೌದು ಸರ್. 50 ಜನಕ್ಕೆ ಮಾಡಿದ್ವಿ ಸರ್. ವಾ. ಹಾಂ, ಭಾರಿ ರೀ. ನೀವು ಎಷ್ಟು ಎಕರೆದಲ್ಲಿ ಬೆಳಿತೀರಪ್ಪ ಅಲ್ಲಿ ಸುತ್ತಮುತ್ತ ಎಲ್ಲ? ಸರ್ ಸುಮಾರು ಅಂದರೆ ಒಂದು 200 ಎಕರೆ ಸರ್. 200 ಎಕರೆ? 200 ಎಕರೆ ಮೇಲೆ ಸರ್, ಕಡಿಮೆ ಏನಿಲ್ಲ. ಓಕೆ. ಹಾಂ, ಮತ್ತೇನೇನು ಬೆಳಿತೀರಿ ನೀವು? ಸರ್ ನಾವು ಈ ಚಿಲ್ಲಿ ಆಗೋದ್ಮೇಲೆ ತಕ್ಷಣ ಈ 2 ಟೈಮ್ಸ್ ಸರ್ಪನ್ ರಾಕಿ ಯೂಸ್ ಮಾಡಿದ್ವಿ. ಅದರಲ್ಲಿ ತುಂಬಾ ಸಂತೋಷ. ಏನದು ನಮ್ಗೆ ಅದು ಇದು ಗೊತ್ತಿಲ್ಲ. ಸರ್ಪನ್ ರಾಕಿ ಟಮೋಟಾ. ಸರ್ಪನ್ ರಾಕಿ ಟಮೋಟಾ. ಹೆಂಗಿತ್ತು ಅದು ಸರ್? ಸೂಪರ್ ಸರ್. ಸಹ ಸಿಗ್ಮೆಂಟ್ ಈಕ್ವಲ್ ಇರ್ತದೆ ಸರ್. ಅದು ಗಟ್ಟಿದೆ, ಭಾಳ ಗಟ್ಟಿ ಇರ್ತದೆ ಸರ್. ಬೇಗ ಕೆಡೋದಿಲ್ಲ? ಕೆಡೋದಿಲ್ಲ ಸರ್. ಬೇಗ ಕೆಡೋದಿಲ್ಲ ಸರ್. ಕೊಳತು ಹೋಗಂಗಿಲ್ಲ, ಬೇಗ ಕೊಳೆಯಲ್ಲ. 10 ದಿವಸ ನಾನು ಬಿಸಿಲಲ್ಲಿಟ್ಟು ಮಾರ್ಕೆಟ್ ತಗೊಂಡೋಗಿ 160 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಮಾರಿರೋದು ಸರ್. 10 ದಿವಸ 160 ರೂಪಾಯಿ ಒಂದು ಬಾಕ್ಸ್ ಮಾರಿದ್ದೀನಿ ಸರ್. 10 ದಿವಸ ಬಿಸಿಲಾಗ ಹಾಕಿ. ಓ ಹಾಂ, ಬಿಲ್ಲಿಂತ ಸಹ ತೋರಿಸ್ತೀನಿ, ತೊಂದರೆ ಇಲ್ಲ. ಒಟ್ಟು ಈಗ ನೀವು ನಿಮ್ಮ ಹೊಲದಾಗ ಏನೇನು ಪೀಕ್ ಅದಾವೆ ಎಲ್ಲ ಈ ಕಂಪನಿದೆ ಸರ್? ಈಗ ನಾನು ಫಾರ್ಮರ್ ಬಂದು 10-12 ಇಯರ್ಸ್ ರನ್ನಿಂಗ್. ಸೊ 6 ಇಯರ್ಸ್ಲಿಂದ ನಾನು ಚಿಲ್ಲಿ ಮೇಲೆ ಫುಲ್ ಫೋಕಸ್ ಕೊಟ್ಟಿದ್ದೀನಿ. ಅದ್ರಾಗೆ ಮತ್ತು ನಮ್ಮ ಸರ್ಫನ್ ರಾಕಿ ಐತಂತ ನಮ್ಮ ಸಾರರು ತಿಳಿಸಿದ ಮೇಲೆ ಅದ್ರ ಮೇಲೆ ಕೂಡ ಲೈಕ್ ಮಾಡಿದ್ದೀನಿ, ತಗೊಂಡೋಗಿ ಯೂಸ್ ಮಾಡಿದ್ದೀನಿ. ನನಗೆ ತುಂಬ ಸಂತೋಷ ಆಗೈತೆ. ಓಕೆ. ನಷ್ಟ ಅಂತ ಇಲ್ಲ ಸರ್ ನನಗೆ ಸರ್ಪನ್ ರಾಕಿಯಿಂದ.
ಸರ್ಪನ್ ಕಂಪ್ನಿಯಿಂದ ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರು ತೊಂದರೆ ಇಲ್ಲ ನನಗೆ. ಬೀಜ ಎಲ್ಲಿ ಸಿಕ್ತು ನಿಮ್ಗೆ? ಸರ್ ಬೀಜ ಬಂದು ನಮಗೆ ಅಲ್ಲಿ ಡೀಲರ್ ಇದ್ದಾರೆ ಸರ್, ಕಲ್ಲಂದ್ರ ತಾಲೂಕದಲ್ಲಿ. ಅವ್ರ ಹತ್ರ ತೊಗೊಂಡು ಅವ್ರ ಹತ್ರ ತಗೊಂಡಿದ್ದು ಸರ್. ತೊಗೊಂಡೋಗಿ ಏನು ಮಾಡಿದ್ರಿ? ಮಡಿ ಮಾಡಿದ್ರೆ ಸರ್ ನಾವು ತಗೊಂಡೋಗಿ ನರ್ಸರಿ ಕೊಟ್ಟಿದ್ದು ಸರ್. ನರ್ಸರಿ ಕೊಟ್ಟಿದ್ರಿ? ನಮ್ಮ ನರ್ಸರಿ ಅವ್ರನ್ನ ಕೂಡ ಇಲ್ಲಿಗೆ ಕರೆ ಕಳಿಸಿದ್ವಿ. ಹೌದಾ? ಹೌದು ಸರ್, ನೋಡ್ಬೇಕಂತೇಳಿ R&D ನೋಡ್ರಿ. ಅವರು ಬಂದಾರ ಈಗ? ಹೌದು ಸರ್ ಬಂದಾರ. ಓಕೆ, ಅವ್ರಿಗೆ ಕೊಟ್ರಿ, ಅವ್ರು ಮಾಡಿ ನಿಮ್ಗೆ ಸಸಿ ಕೊಟ್ಟಾರ ಸರ್. ನೀವು ಮಾಡ್ಬೋದಾಗಿತ್ತು ಅದನ್ನ? ಸರ್ ಮಾಡ್ಬೋದಾಗಿತ್ತು, ಬಟ್ ಏನಂದ್ರೆ ನಮಗೆ ಸಬ್ಸ್ಟೆನ್ಸ್ಗೆ ಅದನ್ನ ಚಿಕ್ಕ ಮಗನ ಸಾಕ್ಬೇಕಂದ್ರೆ చాలా ಸೆನ್ಸಿಟಿವ್ ಇರ್ಬೇಕಾಗ್ಲಿಕ್ಕೆ, ಅದಕ್ಕೋಸ್ಕರ ರೊಕ್ಕ ಹೋದ್ರೆ ತೊಂದರೆ ಇಲ್ಲ, ನರ್ಸರಿಯಿಂದ ಬೆಳೆಸ್ಕೊಂಡ್ರೆ ತುಂಬಾ ಸಂತೋಷ ಬೆಳಿಬೋದು ಅಂತ ಹೇಳಿ ಇದು ಮಾಡ್ಕೊಂಡಿದ್ವಿ. ಎಷ್ಟು ಬೀಜ ತಗೊಂಡಿದ್ರಿ? ಎಕರೆಗೆ ಎಷ್ಟು ಗಿಡ ಕುಂತು? ಎಕರೆಗೆ ಬಂದು ಸರ್ 4 ಪ್ಯಾಕೆಟ್ ತಗೊಂಡಿ ಸರ್. 4 ಪ್ಯಾಕೆಟ್ 10 ಗ್ರಾಮ್ಸ್ ಅಂದ್ರೆ 40 ಗ್ರಾಮ್. 40 ಗ್ರಾಮ್ ಸಾಕಾಗುತ್ತೆ ಅಷ್ಟೇ ಸರ್. ಓಕೆ. ಹಾಂ 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 ಹಾಂ. ಇದಕ್ಕೆ ಈ ಮಾಹಿತಿ ಮತ್ತೇನು ಕೊಟ್ಟರು ಕಂಪನಿಯವರು? ಬೀಜ ತೊಗೊಂಡ್ರಿ, ಹೌದು ಸರ್. ನೀವು ಇದನ್ನು ಮಾಡಿದ್ರಿ, ಮಾಹಿತಿ ಫೀಡ್ಬ್ಯಾಕ್ ಹೆಂಗಿತ್ತು ಕಂಪ್ನಿ ಕಡೆಯಿಂದ? ಮತ್ತೇನೇನು ಸಪೋರ್ಟ್ ಸಿಕ್ತು ನಿಮ್ಗೆ? ಸರ್ ನಮಗೆ ಕಂಪ್ನಿಯಿಂದ ಅಂದರೆ ಅವರು ಫೋಟೋ ವಿಡಿಯೋಸ್ ಎಲ್ಲ ಕಳಿಸಿದ್ರು, ಅದ್ರ ಬಗ್ಗೆ ನೋಡಿದ್ವಿ. ಈ ಕಡೆ ದಾವಣಗೆರೆ ಏರಿಯಾ ಫೀಲ್ಡ್ ಮಾಡಿರೋದು ನಮ್ಗೆ ವಿಡಿಯೋ ಕಳಿಸಿದ್ರು. ಅಲ್ಲಿಂದ ನಮ್ಮನ್ನೇ ತಗೊಂಡೋಗಿ ಯಾವ ಕಡೆ ಗೌರಿಬಿದನೂರು ಕಡೆ ಮುಂಚೆನಹಳ್ಳಿ ಅಂತೇಳಿ ಆ ಏರಿಯಾದಲ್ಲಿ ಫೀಲ್ಡ್ ಕರ್ಕೊಂಡೋದ್ರು, ನೋಡಿದ್ರು, ಫುಲ್ ಸ್ಯಾಟಿಸ್ಫೈ ಆಯಿತು ಸರ್. ನನಗೆ ಬೇಕೇ ಬೇಕು ಈ ಸೀಡು ಅಂತೇಳಿ ತಗೊಂಡು ನಿಮ್ಗೆ ಅವಾಗ ಪ್ಲಾನ್ ಬಂತು ಸರ್. ಇದು ಯಾವ ರೀತಿಯಲ್ಲಿ ತಗೊಂಡು ಯಾವ ಸ್ಟೇಜ್ನಲ್ಲಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಮೆಡಿಸನ್ ಕಾಮನ್ ಸರ್. ಅದು ಅದನ್ನು ನನಗೆ ಸ್ಯಾಟಿಸ್ಫೈ ಆದಮೇಲೆ ನಾವು ತಗೊಂಡೋಗಿ ಯೂಸ್ ಮಾಡಿದ್ವಿ. ನೀವು ಮಣ್ಣು ಹದ ಹೆಂಗೆ ಮಾಡ್ಕೊಂಡ್ರಿ ಸರ್? ಬೆಡ್, ಈ ಥರದ ಬೆಡ್ ಸರ್. ಆ ಬೆಡ್ನಾಗೆ ಸಗಣಿ ಗೊಬ್ಬರ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕ್ತೀವಿ, ಮತ್ತೆ ಬೇರೆ ಏನಿಲ್ಲ? ಬೇರೆ ಆರ್ಗಾನಿಕ್ ನಾನು ಹೆಚ್ಚಾಗಿ ಬಳಸ್ತೀನಿ ಸರ್. ಅಂದರೆ ಗೋಪಂಚ ಅಂತಾರಲ್ಲ, ಅದನ್ನು ಆರ್ಗಾನಿಕ್ ಟೈಪ್ ಅಂದರೆ ಬೆಲ್ಲ, ಹೊಂಗೆ ಎಲೆ, ತೊಂದರೆ ಏನಿಲ್ಲ, ಔಟ್ಲ್ ಮಾಡಿಸ್ತೀವಿ ಸರ್. ಅದರಿಂದ ನಾವು ಅದನ್ನೇ ಔಷಧ ಮಾದರಿ ಮಾಡ್ಕೊಂಡು ಆರ್ಗಾನಿಕ್ ಟೈಪು ಓನ್ಲಿ ಬುಡಕ್ಕೆ ಮಾತ್ರ ಫರ್ಟಿಲೈಸರ್ ಹಾಕ್ತೀವಿ ಸರ್ ಅಂತ ಅಷ್ಟೇ ಸರ್. ಆ ಥರ ಸರ್. ಓಕೆ, ಈಗ ಆಯ್ತು, ಬರೀ ಲಾಭದ ಮಾತಾಡಿದ್ವಿ. ಖರ್ಚು ಎಷ್ಟು ಬಂತು ಸರ್? ನನಗೆ ಒಂದು ಎಕರೆಗೆ 80,000 ಖರ್ಚು ಬಂದೈತೆ. ಎಕರೆಗೆ ಬಂದು ಲಕ್ಷ ಹೇಗೆ ಅಂದ್ಕೊಳ್ಳಿ ಸರ್ ಖರ್ಚು? 1 ಲಕ್ಷ. 80ರಿಂದ ಲಕ್ಷ ಖರ್ಚು ನಾನು ಮಾಡಿರೋದು. 2.5 ಎಕರೆಗೆ ಅಂದರೆ ಬೇಸಾಯದ್ದು, ಸೀಡ್ದು, ಕಳೆನಾಶಕದ್ದು, ಅಲ್ಲಿಂದ ಎಲ್ಲ ಹಿಡಿದು ಬಿಡೋಣ ಬಿಡ್ರಿ. ನೀವು ನಿಮ್ಮ ಕೂಲಿ ಗೀಲಿ ಎಲ್ಲ ಸೇರಿಬಿಡ್ಲಿ ಅದ್ರಾಗ 1 ಲಕ್ಷ ಅಂತೀರಿ. ಅಂದ್ರೆ 2.5 ಎಕರೆಗೆ 2.5 ಲಕ್ಷ ಅನ್ಕೊಳ್ಳೋಣ. ಮತ್ತೆ ಯಾವ ಕಂಪನಿ ಅವ್ರಿಗೆ ಐತ್ರಿ? ಕಂಪನಿ CEO ಇಲ್ವಲ್ಲಪ್ಪ ಸಂಬಳ? ಅದೃಷ್ಟ ಸರ್ ಅದು. ಅದಕ್ಕೆ ರೈತ ಹಿಂಗೆ ಆಗ್ಬೇಕು ಅನ್ನೋದಕ್ಕೆ ಇಂಟರ್ವ್ಯೂ ಮಾಡ್ತಾ ಇರೋದು ನಾನು. ಯಾಕೆ ಆಗ್ಬಾರ್ದು? ರೈತ ಆಗ್ಬೋದು ಸರ್, ಆರಾಮಾಗಿ ಆಗ್ಬೋದು ಸರ್. ಇಂಟ್ರೆಸ್ಟ್, ಅದರಲ್ಲಿ ಇಂಟ್ರೆಸ್ಟ್ ನೋಡಿಸ್ಬೇಕಷ್ಟೇ. ಹಾಂ, ಅದನ್ನೇ ಭೂಮಿ ತಾಯಿ ನಂಬ್ಕೊಂಡು ದುಡಿಬೇಕು ಸರ್. ಅಲ್ಲ? ಎಷ್ಟು ಜನ ಕೆಲಸ ಮಾಡಿದ್ರಿ ಇದಕ್ಕೆ ನೀವು? ಸರ್ ನಾವು ಒಂದು ನಮ್ಮ ಫ್ಯಾಮಿಲಿ 5 ಮೆಂಬರ್ಸ್. ಆ 5 ಮೆಂಬರ್ಸ್ದಲ್ಲಿ ನಾವೇ ಯೂಸ್ ಮಾಡ್ಕೊತಿದ್ವಿ. ಲೇಬರ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ಓವರ್ ಮಳೆ ಬಂದಾಗ ಕಳೆನಾಶಕ ಜಾಸ್ತಿ ಬಂದರೆ ಮಾತ್ರ ನಮ್ಮ ಜೊತೆಗೆ ಇನ್ನೂ ಒಂದು 5 ಜನ ರೆಕಮೆಂಡ್ ಮಾಡ್ಕೊತೀವಿ. ಮತ್ತು ಮಿಶ್ರ ಬೆಳೆ ಏನಾದರೂ ಬೆಳಿತೀರಿ ನೀವು ಸರ್? ಮಿಶ್ರ ಬೆಳೆ ಈಗ ಮೆಣಸಿನ್ಕಾಯಿ ಒಂದೇ ಬಂತು ಹೇಗಲ್ಲ, ಇದು ಬೆಳಿತೀವಿ ಸರ್. ಒಂದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ? 2 ಬೆಳೆ ಸರ್. 2 ಬೆಳೆ. ನೀರಾವರಿ ನಿಮ್ಮದು ಸರ್? ಡ್ರಿಪ್ಪಲ್ಲಿ ಸರ್. ನೀರಾವರಿ ಡ್ರಿಪ್ ದಿನ್ನೇ ಸರ್. ಡ್ರಿಪ್ ಸಿಸ್ಟಮ್, ಬೋರ್ ಮಾಡಿ ಅವ್ನು ಮಾಡ್ಕೋಬೇಕು. ಇದಕ್ಕೆ ಬರೀ ಒಣ ಬೇಸಾಯಕ್ಕೆ ಆಗಲ್ಲ ಸರ್, ನಮ್ಗೆ ಆಗಲ್ಲ. ನಮ್ಮ ಏರಿಯಾ ಫುಲ್ಲು ಹಾರ್ಡ್. ಓಹೋ, ಟೆಂಪ್ರೇಚರ್ 40 ಡಿಗ್ರಿವರೆಗೂ ಬರೋಕ್ಕೆ ಅವಕಾಶ ಇದೆ ಸರ್. ಮತ್ತು ನೀರು ಬೇಕಂದ್ರೆ ನೀರು ಬೇಕಾ ಸರ್? ನಮಗೆ ಬೆದ್ದಲು ಬೆಳೆ ಅವಕಾಶ ನಮಗಿಲ್ಲ ಸರ್ ಇದು. ಓಕೆ. ಸ್ವಲ್ಪ ಕಲ್ಲಲ್ಲ, ಅದರಿಂದ ಬೇಗ ಇದಾಗುತ್ತೆ. ಮೆಣಸಿನ್ಕಾಯಿ ಆದಾಯ ಆಯಿತು, ಮತ್ತು ಬೇರೆ ಆದಾಯ ಏನಿದೆ ವರ್ಷಕ್ಕೆ? ಒಟ್ಟು ಟೋಟಲ್ ಆಗಿ ಮೆಣಸಿನ್ಕಾಯ್ದು 25 ಲಕ್ಷ ಆಯಿತು. ಬೇರೆದು ಏನು ಆದಾಯ ಇದೆ? ಬೇರೆ ಆದಾಯ ಅಂದರೆ ಇದು ಟೊಮೊಟೊ ಹಾಕ್ತೀವಿ, ಇದು ಮೆಣಸಿನ್ಕಾಯಿ ಆದಮೇಲೆ ಇನ್ನೂ ಸ್ವಲ್ಪ ಸಪ್ರೇಟು ಅದು ಸ್ವಲ್ಪ ಹಾಕ್ತೀವಿ. ಶೇಂಗಾ ಹಾಕ್ತೀವಿ, ಗ್ರೀನ್ ಚಿಲ್ಲಿ ಹಾಕ್ತೀವಿ. 531 ಹಾಕಿದ್ದು ಒಂದ್ಸಲ. ಅದು ಏನಕ್ಕೆ? ಅದು ಯಾಕೆ? ಗ್ರೀನ್ ಚಿಲ್ಲಿ ಸರ್, ತಿನ್ನಕ್ಕೆ ಮನೆಗೆ ಉಪಯೋಗ ಮಾಡೋಕ್ಕೆ, ಮಾರ್ಕೆಟ್ಗೂ ನಮ್ಗೆ ಉಪಯೋಗ, ಮನೆಗೆ ಉಪಯೋಗ ಬೀಳೋದಕ್ಕೂ ಹಾಕೊಂತೀವಿ ಸರ್. ಒಟ್ಟಿನಲ್ಲಿ ಖರ್ಚೆಲ್ಲ ಅದು ತೆಗೆದುಬಿಡುತ್ತೆ? ಹೌದು ಸರ್. ನಿಕ್ಕೆ ಇದು ಉಳಿತದ? ಉಳಿತದೆ ಸರ್. ಉಳಿತದೆ ಸರ್. ಈಗ ಅವೇನು ಹಾಕಿರ್ತೀರಿ ಅದರಲ್ಲಿ ಇನ್ಕಮ್ ಬರುತ್ತಲ್ಲ, ಅದರಲ್ಲಿ ಎಷ್ಟು ಬರುತ್ತೆ ಇನ್ಕಮ್? ಅದು ಮ್ಯಾಕ್ಸಿಮಮ್ 4 ಮಂತ್ಸ್ಗೆ ಅಂದರೆ 1 ಲಕ್ಷ ಅವರು ತೆಗಿತೀವಿ ಸರ್. ತೆಗಿತೀರಿ? 4 ಮಂತ್ಸ್ ಕಲ್ತು 1 ಲಕ್ಷ ತೆಗಿತೀವಿ ಸರ್. ನಮ್ಮ ಮನೆಗೆ ಬಳಸಿ ಮಿಗಿಲಿರೋದು. ಓಕೆ. ಮತ್ತೇನು ಮರ ಎಲ್ಲರೂ ಕೃಷಿ ಲಾಸ್ ಐತಿ, ಭಾಳ ಕಷ್ಟ ಐತಿ ಸರ್. ಕಷ್ಟಪಟ್ಟು ಮಾಡಿದ್ರೆ ಭೂಮಿ ತಾಯಿ ಫಲಿತಾಂಶ ಕೊಡುತ್ತೆ ಸರ್. ಸುಮ್ಮನೆ ನಾನು ಭೂಮಿಯಲ್ಲಿ ಊರಿದ್ದೀನಿ, ನನಗೆ ಬೆಳವಣಿಗೆ ಬರ್ಬೇಕಂತಂದರೆ ಸಾಧ್ಯವಿಲ್ಲ ಸರ್. ಅದು ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು.
ಗಿಡನ ಮಾತಾಡಿಸ್ಬೇಕು. ಗಿಡ ಮಾತಾಡ್ಸ್ರೇನೆ ನಿನಗೆ ಬೆಳೆ ತಾನೇ ಕೊಡೋದು. ಗಿಡ ಮಾತಾಡ್ಸಿಲ್ಲ ಅಂದ್ರೆ ನೀನಿಲ್ಲ ನಾನಿಲ್ಲ ಅಂತತೆ. ಹಾಂ ಹೌದು ಹಾಂ, ಅದ್ರ ಜೊತೆಗೆ ಏನಾಗ್ತಿದೆ ಅಂತ ನೋಡಬೇಕು. ಹೌದು. ಏನೈತೆ ಹುಳ ಏನೈತೆ, ಅವು ಸೊಳ್ಳೆ ಐತಾ, ಟ್ರಿಪ್ಸ್ ಐತಾ, ಮೈಟ್ಸ್ ಐತಾ, ಮತ್ತು ಅದರಿಂದ ಏನಾನ ಹಸಿರುಳ ಐತಾ, ಲದ್ದೆ ಹುಳ ಐತಾ, ಇವೆಲ್ಲ ಸ್ವಲ್ಪ ಥಿಂಕ್ ಮಾಡಿದ್ರೆ ಆ ಬೆಳೆಯನ್ನು ನಮ್ಗೆ ಉಳಿಸ್ಕೊಂಬಕ್ಕೆ ಅವಕಾಶ ಬರುತ್ತೆ ಸರ್. ನಮಗೆ ಯೂಟ್ಯೂಬ್ನಲ್ಲೇ ಸರ್ ಮೇನ್ ಪಾಯಿಂಟು. ಓಕೆ. ನಾನು ಯಾವ ಪ್ರಾಡಕ್ಟ್ ತಗೋಬೇಕಂದ್ರೂ ಕೂಡ 7 ರೇಟ್ಗೆ ನಾನು ತಲೆ ಬಗ್ಸೋಕೆ ಸಿದ್ಧ ಇಲ್ಲ. ಮೇನ್ ಫಸ್ಟ್ ಆಫ್ ಆಲ್ ಆನ್ಲೈನ್ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ತೀನಿ ಎಷ್ಟು ಹೀಲಿಂಗ್ ತೆಗೆದಾರೆ ಏನು ಕತೆ ಅಂಬೋದು. ಆ తర్వాత ಸ್ವಲ್ಪ ಸ್ಟೈಲ್ ನೋಡಿಸ್ತೀನಿ, ಒಂದು ಪ್ಯಾಕೆಟು. ಓಕೆ. ಅದಾದಮೇಲೆ ನಾನು ಸಕ್ಸಸ್ಫುಲ್ಗೆ ಬರ್ತೀನಿ. ಒಂದೇ ಸಲ ಮಾಡಲ್ಲ? ಇಲ್ಲ ಸರ್, ನಾನು ಸಿದ್ಧ ಇಲ್ಲ. ಬೆಸ್ಟ್ ಇದೆ. ಹಾಂ ಹಾಂ ಸರ್. ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ನೀವು ಉಪಯೋಗ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸಿಗೆ ನಿಮಗೆಲ್ಲ ಬಳಗಕ್ಕೆ ಅದನ್ನು ಮುಟ್ಟಿಸ್ತಾ ಇದ್ದೀರಲ್ಲ. ಹೌದು ಸರ್. ಆಮೇಲೆ ಈ ನಮಗೆ ರೈತರಿಗೆ ಬೇಕಾಗಿರೋದು ಏನು ರೀ, ಇಳುವರಿ ಚಲೋ ಬರಬೇಕು, ಓಕೆ, ಕಡಿಮೆ ದಿನದಲ್ಲಿ ಬರಬೇಕು, ಹೌದಲ್ಲ, ಜಾಸ್ತಿ ಖರ್ಚಾಗಬಾರ್ದು. ಹಂಗೆ ಇದ್ದಾವೆ. ಬಟ್ ಆದರೆ ಅದು ತಗ್ಗಟ್ಟಾಗ ನಾವು ಮೇಂಟೈನ್ ಮಾಡಲೇಬೇಕು ಸರ್. ಇಳುವರಿ ಬೇಕಂದರೆ ಅದಕ್ಕೆ ನ್ಯೂಟ್ರಿಯನ್ ಐಟಮ್ಸ್ ಕೊಟ್ರೇ ಬೆಳವಣಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಓಕೆ. ಸುಮ್ಮನೆ ನಾನು ಬೆಳೆ ಇಟ್ಟಿದ್ದೀನಿ ನನಗೆ ಅಷ್ಟು ಬರಬೇಕು ಇಷ್ಟು ಬರಬೇಕು ಸಾಧ್ಯವಿಲ್ಲ. ಈಗ ನಿಮ್ಮ ಹೊಲ್ದಾಗ ಬೆಳೆ ಐತಿ ಸರ್? ಐತೆ ಸರ್. ಹೆಂಗೆ, ಚಲೋ ಐತಿ? ಚಲೋ ಐತೆ ಸರ್. ಇನ್ನು ಈಗ ಫ್ಲವರ್ ಸ್ಟೇಜ್ ಸರ್. ಹೌದಾ? ಈ ಸಲ ಮಳೆ ಜಾಸ್ತಿ ಆಯ್ತು ಅಂತೇಳಿ ಸ್ವಲ್ಪ ಲೇಟ್ ಪ್ರಾಸೆಸ್ನಲ್ಲಿ ಹಾಕಿದ್ವಿ. ಓಕೆ. ನಿಮ್ಮ ತೋಟ ನೋಡೋಕ್ಕೆ ಯಾರು ಬರ್ಬೇಕಂದು ಅನ್ಕೊಂಡ್ರೆ ಬಂದು ನೋಡ್ಬೋದಾ? ಆರಾಮ್ ಸರ್. ಯಾವ ಊರು ಅಂತ ಕರೆಕ್ಟಾಗಿ ಇನ್ನೊಂದ್ಸಲ ಹೇಳ್ರಿ. ಕುಂದ್ರಿಪ್ ಮಂಡಲ ಯರಗುಂಟೆ ಸರ್, ಅನಂತಪುರ ಡಿಸ್ಟಿಕ್ಕು, ಕುಂದ್ರಿಪ್ ಮಂಡಲ ಯರಗುಂಟೆ, ಆಂಧ್ರ. ಹಾಂ, ನಿಮ್ಮ ಹೆಸರು? ಕರಿಯಣ್ಣ. ಇಷ್ಟು ಹೇಳಿದ್ರೆ ಸಾಕು. ಓಕೆ ಓಕೆ. ಪಿಕಪ್ ಮಾಡ್ತೀವಿ ಸರ್. 10 ಕಿಲೋ 30 ಕಿಲೋಮೀಟರ್ ದೂರ ಇದ್ರೆ ಅಂದ್ರೆ ನಾವು ಪಿಕಪ್ ಮಾಡ್ತೀವಿ. ಭಾಳ ಖುಷಿ ಆಯ್ತು ಇವ್ರೆ. ಒಬ್ಬ ರೈತ ನಾನು ತಿಂಗಳಿಗೆ ಇಷ್ಟು ದುಡಿತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರಲ್ಲ, ಅದೇ ಖುಷಿ. ನಾವು ಯಾವಾಗಲೂ ಹೆಂಗೆ ತಪ್ಪು ದಾರಿಗೆ ಎಳೆದ್ಬಿಟ್ಟಿದ್ದೀವಿ ಅಂದರೆ, ಆಗ AC ಇದರಲ್ಲಿ ಕೂತ್ಕೊಂಡು IT ಅವರೇ ಶ್ರೀಮಂತರು, ರೈತ ಬಡವ. ಅವನಿಗೆ ರೈತ ಅಂದರೆ ಹೆಂಗೆ ತೋರ್ಸಕ್ಕೆ ಕಲ್ತ್ಬಿಟ್ಟಿದ್ದೀವಿ ನಾವು ಅಂದರೆ, ರೈತ ಇದ್ರೆ ಎಲ್ಲಿ ಸಾವುಕಾರ ಇದ್ದಾನೆ? ಹಾಂ, ರೈತ ಇಲ್ದ ಎಲ್ಲಿ ಇದ್ದಾನೆ ಸಾವುಕಾರ ತೋರ್ಸೋಣ, ಯಾವ ಎಂಪ್ಲಾಯ್ ಇದ್ದಾನೆ ತೋರ್ಸೋಣ. ಹಾಂ, ರೈತ ಇಲ್ದಿದ ಮೇಲೆ ಯಾವ ಎಂಪ್ಲಾಯ್ ಇದ್ದಾನೆ, ಯಾವ ಟ್ಯಾಕ್ಸ್ ಬರ್ತದೆ, ಯಾವ ಕಮಿಷನ್ ಬರ್ತದೆ ತೋರ್ಸೋಣ. ರೈತ ತಾನೇ ದುಡ್ಡು ಕೊಟ್ಟ ಮೇಲೆ ನೀನು ಗಾಡಿ ಓಡಿಸ್ತಿ, ಎಲ್ಲ ಓಡಿಸ್ತಿ. ರೈತಗೆ ದುಡ್ಡು ಕೊಟ್ಟ ಮೇಲೆ ನೀನು ಯಾವ ರೀತಿಯಲ್ಲಿ ತೋರಿಸ್ತಿ? ಓಕೆ. ಹಾಂ, ರೈತ ಅನ್ನ ಬೆಳೆ, ರೈತ ರಾಜ ಸರ್. ರಾಜ ಇಲ್ದಿದ್ಮೇಲೆ ಇನ್ನು ಸೀಟಲ್ಲಿ ಇರ್ತೈತೆ. ಅದ್ಭುತವಾಗಿ ಹೇಳಿದ್ರಿ. ಹಾಂ, ಈ ಭಾಳ ಖುಷಿ ಆಯಿತು. ಹಿಂಗೆ ಮುಂದುವರಲಿ ನಿಮ್ಮ ಜರ್ನಿ. ನಿಮ್ಮ ತೋಟಕ್ಕೆ ಒಂದ್ಸಲ ಬರ್ತೀನಿ. ಬರೀ ಸರ್, ನೀವು ಅಲ್ಲಿ ಮಾತಾಡೋಣ. ಯಾಕೆಂದ್ರೆ ಜನಕ್ಕೆ ಪ್ರತ್ಯಕ್ಷವಾಗಿ ತೋರಿಸೋಣ. ಆಯ್ತು ಸರ್. ಅಲ್ವಾ? ಓಕೆ ಸರ್. ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ. ಒಳ್ಳೇದಾಗಲಿ. ಸರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.